ನಮಸ್ಕಾರ ಕರ್ನಾಟಕ. ನಾವು ಹೋಗ್ತಾ ಇರುವಂಥದ್ದು ತಿರುಪತಿ ದೇವಸ್ಥಾನ. ಶ್ರೀವಾರಿ ಮೆಟ್ಟಿಲ ಮುಖಾಂತರ 3550 ಮೆಟ್ಟಿಲನ್ನು ನಾವು ಹೊತ್ತಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅಲ್ಲಿಂದ ಹೊರಟಿಬಿಟ್ಟು ನಾವು 3 ಜನ ಇದ್ವಿ. ನಮ್ಮ ಜೊತೆಗೆ ತುಂಬಾ ಒಂದು ಯಾತ್ರಾದಿಗಳು ನಮ್ಮ ಜೊತೆ ಇದ್ದರು. ಪ್ರತಿಯೊಬ್ಬರು ಕೂಡ ಪಾದಯಾತ್ರೆಯಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟುಬಿಟ್ವಿ. ಅಲ್ಲಿ ತುಂಬಾ ಒಂದು ಚೆಕಿಂಗ್ ಕೂಡ ಇರುತ್ತೆ. ದೇವಸ್ಥಾನದ ಕೆಳಗಡೆ ಒಂದು ಟೋಕನ್ ಕೂಡ ವ್ಯವಸ್ಥೆ ಇರುತ್ತೆ. ಅದನ್ನು ತೊಗೊಂಡು ಬ್ಯಾಗ್ನ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದನ್ನು ಕ್ಯಾರಿ ಮಾಡಬೇಡಿ. ಹಾಗೆ ನಾವು ಕೂಡ ಮೆಟ್ಟಿಲು ಅತಿ ಸುಸ್ತಾಯಿತು. ಹಾಗೆ ಕೂತ್ಕೊಂಡ್ಬಿಟ್ವಿ. ಎಲ್ಲ ಕಷ್ಟಪಟ್ಟು ಹತ್ತುತ್ತಾ ಇದ್ದಾರೆ. ತುಂಬಾ ಒಂದು ಖುಷಿ ಅನಿಸುತ್ತೆ. ಭಾವದಿಂದ ಹತ್ತೋದು ಒಂಥರ ಹೆಮ್ಮೆ ಅನಿಸುತ್ತೆ. ಟ್ರೈ ಮಾಡಿ. ಮುಂದೆ ಹೋಗ್ತಾ ಸುಸ್ತಾದಾಗೂ ಕೂತ್ಕೊಳ್ತಾ ಹಾಗೆ ಒಂದು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ. ಇದರಲ್ಲಿರುವಂಥ ದೇವಸ್ಥಾನದ ಒಂದು ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೋಗಿ ತಿರುಪತಿ ರೀಚ್ ಆಗಿದ್ವಿ. ಅಲ್ಲಿ ಹೋಗಿ ವರಹಸ್ವಾಮಿ ದರ್ಶನಕ್ಕೆ ಹೊರಡ್ಕಾಡಿದ್ವಿ. ಹಾಗೆ ದೇವಸ್ಥಾನದ ಜನ ರಶ್ ಇತ್ತು. ಅಲ್ಲಿಂದ ಕೈ ಮುಗಿದು ಅಲ್ಲಿಂದ ಹೊರಟ್ವಿ. ಸ್ವಾಮಿಯ ದರ್ಶನಕ್ಕೆ, ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ಕರ್ನಾಟಕದವರು ತುಂಬ ಜನ ಇದ್ದರು. ಅವ್ರನ್ನೆಲ್ಲ ಮಾತಾಡಿಸ್ತಾ ಮುಂದೆ ಹೋಗಿದ್ವಿ. ಹಾಗೆ ಖುಷಿ ಆಗ್ತಾ ಅಲ್ಲಿಂದ ಫುಡ್ ಐಟಮ್ಸ್ ಎಲ್ಲ ಇರುತ್ತೆ, ಏನು ಅದು ಕೂಡ ತಿನ್ನೋದಕ್ಕೆ. ಆದಷ್ಟು ಬೇಗ ಒಂದು 3 ಅವರಲ್ಲಿ ನಾವು ದರ್ಶನ ಭಾಗ್ಯವನ್ನು ಪಡೆದುಕೊಳ್ಳುವೆ. ಮತ್ತು ತುಂಬಾ ಕ್ಲೀನಾಗಿ ಇಟ್ಟಿದ್ದಾರೆ ತಿರುಪತಿ ತಿಮ್ಮಪ್ಪನ ಒಂದು ಸನ್ನಿಧಿ. ಯಾವುದೇ ಒಂದು ಪ್ಲಾಸ್ಟಿಕ್ ವ್ಯವಸ್ಥೆ ಇಲ್ಲಿಲ್ಲ. ನೀರು ಬಾಟಲ್ ಕೂಡ ಗಾಜಿನಿಂದ ಕೂಡಿದೆ. ಸೊ ಯಾವುದೇ ಒಂದು ನೀವು ಕೂಡ ಒಮ್ಮೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನಕ್ಕೆ ಪಾತ್ರರಾಗಿ ಆದಷ್ಟು ಬೇಗ ತಲುಪಿ. ತುಂಬಾ ಮಳೆ ಇಲ್ಲ, ಯಾವುದೇ ಒಂದು ಬಿಸಿಲು ಕೂಡ ಇತ್ತು. ತುಂಬಾ ಖುಷಿ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ವೆಲ್